ಬಲರಾಮನಿಂದ ಧೇನುಕಾಸುರನ ವಧೆ. ಎಂದಿನಂತೆ ಒಂದು ದಿನ ವನದಲ್ಲಿ ಕೃಷ್ಣ ಬಲರಾಮರು ಇತರ ಗೋಪ ಬಾಲಕರ ಜೊತೆಗೆ ವಿಹರಿಸುತ್ತಿದ್ದರು. ಆಗ ಶ್ರೀಧಾಮ, ಸುಬಲ ಮೊದಲಾದವರು ಕೃಷ್ಣ ಬಲರಾಮರಲ್ಲಿಗೆ ಬಂದು, ನೀವೆಷ್ಟು ಸಾಹಸವಂತರಿದ್ದೀರಿ! ಬೃಂದಾವನದ ಮೇಲೆ ಎರಗಿದ ಎಷ್ಟೋ ದಾನವರನ್ನು ಮಟ್ಟ ಹಾಕಿದ್ದೀರಿ. ಈಗ ಈ ಕಾರ್ಯವನ್ನೂ ಮಾಡಿ ಮತ್ತೆ ಅಂತ ಪೀಟಿಕೆ ಹಾಕಿದರು. ಅದೇನು ಹೇಳೋ ಸುಬಲ ಅಂತ ಬಲರಾಮ ಸುಬಲನ ಹೆಗಲ ಮೇಲೆ ಕೈ ಹಾಕಿದ. ಸುಬಲ, ಹತ್ತಿರದಲ್ಲೇ ಒಂದು ತಾಳೆಯ ಬನವಿದೆ. ಅಲ್ಲಿ ನಡುವೆ ಸಾಕಷ್ಟು ಒಳ್ಳೆಯ ಹಣ್ಣಿನ ಮರಗಳೂ ಇವೆ. ಆದರೆ ತಿನ್ನೋಕೆ ಹೋದರೆ ಧೇನುಕ ಎನ್ನುವ ದಾನವನ ಕಾಟ. ಅವನು ಕತ್ತೆ ವೇಷದಲ್ಲಿ ತನ್ನವರೊಂದಿಗೆ ಬಂದು ಅಲ್ಲಿಗೆ ಹೋಗುವವರ ಮೇಲೆ ಆಕ್ರಮಣ ಮಾಡುತ್ತಾನೆ. ನರಭಕ್ಷಕ ಅವನು. ಮನುಷ್ಯರನ್ನು ಅಡ್ಡಡ್ಡ ಸೀಳಿ ಬಾಯಿಗೆ ಇಟ್ಟುಕೊಳ್ಳುತ್ತಾನೆ. ಅವನನ್ನು ನೆನೆದರೆ ಎದೆ ನಡುಗುತ್ತೆ ಅಂದ. ಆಡಿದ ಮಾತು ಇನ್ನು ಆಡಿದ ಬಾಯಿಯಲ್ಲಿರುವಾಗಲೇ ಅಣ್ಣ ತಮ್ಮಂದಿರಿಬ್ಬರು ಎದ್ದು ಹೊರಟೇ ಬಿಟ್ಟರು. ಅವರ ಹಿಂದೆ ಗೋಪಬಾಲಕರ ಸೈನ್ಯವೂ ಹೊರಟಿತು. ತಾಳೆಯ ವನವನ್ನು ಕೃಷ್ಣ ಬಲರಾಮರು ಸರಾಗವಾಗಿ ಪ್ರವೇಶಿಸಿದರು. ಈ ಅಣ್ಣ ತಮ್ಮಂದಿರಿರುವ ಧೈರ್ಯದಲ್ಲಿ ಬಾಲಕರ ಪಡೆಯೂ ನುಗ್ಗಿತು. ನುಗ್ಗಿದ್ದಷ್ಟೇ ಅಲ್ಲ, ಹಣ್ಣಿನ ಮರಗಳನ್ನು ಹತ್ತಿ ಹಣ್ಣುಗಳನ್ನು ಕೆಡವಿಕೊಂಡು ತಿನ್ನಲು ಆರಂಭಿಸಿದರು. ಧೇನುಕಾಸುರ ಅದೆಲ್ಲಿದ್ದನೋ ನರವಾಸನೆ ಅವನ ಮೂಗಿಗೆ ಬಡಿಯಿತು. ನರವಾಸನೆ, ನರವಾಸನೆ ಅಂತ ಅಬ್ಬರಿಸುತ್ತ ಕತ್ತೆಯ ರೂಪದಲ್ಲಿ ತನ್ನ ಪಡೆಯೊಂದಿಗೆ ಇವರತ್ತ ಹಾರಿ ಬಂದ. ಅಣ್ಣ ತಮ್ಮಂದಿರು ಹಾರಿ ಬಂದ ಒಬ್ಬೊಬ್ಬರ ಕೈಕಾಲುಗಳನ್ನು ಮುರಿದು ಹಾಕಿದರು. ಧೇನುಕಾಸುರ ಕತ್ತೆಯಂತೆ ಕಿರುಚುತ್ತಾ ಹಿಂಗಾಲಿನಿಂದ ಬಲರಾಮನ ಎದೆಗೆ ಬಲವಾಗಿ ಒದ್ದ. ತಕ್ಷಣವೇ ಅವನ ಕಾಲುಗಳನ್ನು ತಿರುಚಿ ಗರಗರನೆ ತಿರುಗಿಸಿ ರೊಯ್ಯನೆ ಮೇಲಕ್ಕೆ ಎಸೆದ. ಧೇನುಕಾಸುರ ನೆಲಕ್ಕೆ ಅಪ್ಪಳಿಸಿ ರಕ್ತ ಕಾರಿಕೊಂಡು ಬಿದ್ದು ಪ್ರಾಣ ಬಿಟ್ಟ. ಈ ದೃಶ್ಯವನ್ನು ಗೋಪಬಾಲಕರೆಲ್ಲ ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದರು. ಧೇನುಕಾಸುರ ಸತ್ತ ಕೆಲ ಕ್ಷಣಗಳ ನಂತರ ಸಾವರಿಸಿಕೊಂಡು ಎಲ್ಲರೂ ಬಲರಾಮನಿಗೆ ಜೈಕಾರ ಹಾಕಿ ಮುತ್ತಿಕೊಂಡರು. ಆ ದಿನದಿಂದ ಆ ತಾಳೆಯ ಬನದಲ್ಲಿ ಹಣ್ಣುಗಳನ್ನು ತಿನ್ನಲು ಗೋಪಬಾಲಕರನ್ನು ತಡೆಯುವವರು ಯಾರೂ ಇಲ್ಲದಾದರು.